ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವಂತೂ ಕಾಲ್ ಮಾಡ, ನಾನೇ ಕಾಲ್ ಮಾಡಿ. ಅರೆ ಏನಾಯ್ತು? ಯಾಕೆ ಇಬ್ರು ಟೆನ್ಷನ್ ಅಲ್ಲಿದ್ದೀರಾ? ಏನಿಲ್ಲಪ್ಪ, ಸುಮ್ಮನೆ ಮಾತಾಡ್ತಾ ಕೂತಿದ್ವಿ. ನೀವಿಬ್ರಲ್ಲಿ ಹೋಗಿದ್ರಿ? ಅಮ್ಮ, ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಿದ್ವಿ. ಬರ್ಡೇನಾ? ಯಾರ್ದು? ಅದಾ ಸುನಿಲ್ ಚಿಕ್ಕಪ್ಪನ ಬರ್ತಡೇ. ಚಿಕ್ಕಪ್ಪ? ಹಾ, ನೋಡಿ ನಮ್ಮನ್ನ ಕರೆದು ಇಲ್ಲ, ಇಲ್ಲಾಂದ್ರೆ ನಾವು ಬರ್ತಿದ್ವಿ ಅಲ್ವಾ. ನೋಡಿ ಭೂಮಿಕಾ, ಎಲ್ಲ ಆಗ್ಲಿ ಸಬ್ ಸಪ್ರೇಟು ಆಗ್ಲಿ, ನಡೀಲಿ. ಆಕ್ಚುಲಿ ನಂಗೂ ಇವತ್ತೇ ಗೊತ್ತಾಗಿದ್ದು. ಓದ್ಕೊಂಡಿಲ್ಲ ಅಲ್ಲ, ಹೋಗಿ ಓದ್ಕೊಳ್ಳಿ. ಜಾಸ್ತಿ ಆಯ್ತು ಪಾರ್ಟಿ ಅಲ್ಲ. ಆಕರೆ ನಾನು ಓದ್ಕೊಂಡ್ಬಿಡ್ತೀನಿ. ಓದಮ್ಮ, ಚೆನ್ನಾಗಿ ಓದು. ಬಾಪ, ಏನಾಯ್ತು? ಕೂತ್ಕೋ. ಹೇಳ್ತೀನಿ, ಈಗ ತಾನೇ ಬಂದಿದ್ದೀನಿ, ಸ್ವಲ್ಪ ಆಯಾಸ ಆಗಿದೆ. ಅದಕ್ಕೆ ಒಂದು ಕಾಫಿ ಮಾಡ್ಕೊಡ್ತೀರಾ ಪ್ಲೀಸ್? ಹಾ, ಸಾರಿ, ತಂದೆ. ಕುಡಿತಾ ಎಲ್ಲ ಹೇಳ್ತೀನಿ. ಹಾ, ಏನಾಯ್ತು? ಹೋದ್ ಕೆಲಸ ಗೆಳೆಯ, ಒಂದು ನಿಮಿಷ ಬಾ. ಯಾಕೋ? ಬಾರೋ. ಏನಾಯ್ತು? ಅಲ್ಲ ಗೆಳೆಯ, ನೀನು ಹೋಗಿ ಜಯದೇವ್ಗೆ ಅಷ್ಟು ಬೈದು ಬಂದಿದ್ಯಾ, ಆದರೂ ಬದಲಾಗಿಲ್ವಲ್ಲ ಅವನು. ಬದಲಾಗಲ್ಲ ಬಿಡು. ನೀನೇನು ತಲೆ ಕೆಡಿಸ್ಕೋಬೇಡ. ಡೈವರ್ಸ್ ಏನು ತಗೊಳ್ಳೋದೇ ಬೇಡ ಕಣ. ಹಾಗೆ ಮದುವೆ ಮಾಡಿಬಿಡು. ನಿನಗಿರೋ ಕಾಂಟ್ಯಾಕ್ಟ್ಗೆ ಇನ್ಫ್ಲೂಯೆನ್ಸ್ಗೆ ಅವನ್ನೆಲ್ಲ ಒಂದು ಲೆಕ್ಕನೇನ ಮದುವೆ ಮಾಡ್ಬಿಡು. ಏಯ್, ಇದು ಏನು ಸೈನ್ ಹಾಕ್ಲಿಲ್ವಾ? ಗೆಳೆಯ, ನಾನು ಹೇಳಿದ್ನಲ್ಲ, ಡೈವರ್ಸ್ಗೆ ಅಪ್ಲೈ ಮಾಡೋದು ಬೇಡ, ಹಾಗೆ ಮದುವೆ ಮಾಡಬೇಡ ಕಣ. ಅಲ್ಲ ಕಣ, ಮನುಷ್ಯನೇನವಲ್ಲೇ ಕಂಡೋರ್ ಮನೆಗೆ ಬೆಂಕಿ ಇಟ್ಟು ಚಳಿ ಕಾಯಿಸ್ಕೊಳ್ಳೋ ಜನ್ಮ ಒಂದು. ಅವ್ ಏನಂದ ಅಂತ ಸರಿಯಾಗಿ ಹೇಳ ಹೋಗ್ಲಿ. ತುಂಬಾ ಕಷ್ಟ ಆಗುತ್ತೆ ಗೆಳೆಯ. ಅವನು ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಬೇಕು ಅಂದ್ರೆ ನಿಮ್ಮ ಅಪ್ಪನ ಸಮಾಧಿ ಇದೆಯಲ್ಲ, ಆ ಜಾಗ ಅವನ ಹೆಸರಿಗೆ ಬರ್ಕೊಡ್ಬೇಕಂತೆ. ನಮ್ಮಪ್ಪನ ಸಮಾಧಿ ಜಾಗ ಕೇಳದ? ಹೆಂಗೋ ಕೊಡಕ್ಕಾಗುತ್ತೆ? ಅಲ್ಲ, ನಿನ್ ಸೆಂಟಿಮೆಂಟ್ಗೆ ಒಂದು ಸ್ವಲ್ಪನೂ ಬೆಲೆನೇ ಇಲ್ವಾ? ಜನ್ಮನ ಒಂದು ಮನುಷ್ಯನ, ಅವನು ರಾಕ್ಷಸ. ಅದು ಕೊಡ್ಲಿಲ್ಲ ಅಂತಂದ್ರೆ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಲ್ವಂತೆ, ಅವಳಿಗೆ ಮದುವೆ ಆಗಕ್ ಬಿಡಲ್ವಂತೆ. ಛತ್ರಕ್ಕೆ ಬಂದು ಗಲಾಟೆ ಮಾಡ್ತೀನಿ, ಎಲ್ಲರೆದ್ರಿಗೂ ಮಾನ ಮರ್ಯಾದೆ ತೆಗಿತೀನಿ, ಅವಳು ತಲೆ ಎತ್ಕೊಂಡು ಓಡಾಡಬಾರ್ದು ಹಂಗ್ ಮಾಡ್ತೀನಿ, ಅದು ಇದು ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಾ ಕಣೋ. ಅದನ್ನ ಕೇಳಕ್ಕೆ ಸಹಾಯ ಆಯ್ತು ನನ್ಗೆ. ಹೇಳಕ್ಕಾಗಲ್ಲ ಬಿಡೋದಲ್ಲ. ಅವನು ವರ್ಸ್ಟ್ ಅಂತ ಗೊತ್ತಿತ್ತು, ಆದ್ರೆ ಈ ಲೆವೆಲ್ ವರ್ಸ್ಟ್ ಅಂತ ಗೊತ್ತಿರ್ಲಿಲ್ಲ. ಅವನೆಂತ ಕ್ರಿಮಿ ಅಂತ ಮತ್ತೆ ತೋರಿಸ್ಬಿಟ್ಟ ಕಣ. ಅವನಿಗೆ ಸೆಂಟಿಮೆಂಟು, ಭಾವನೆಗಳು, ಇದಕ್ಕೆಲ್ಲ ಜಾಗನೇ ಇಲ್ಲ ಅವನ ಲೈಫಲ್ಲಿ. ಹುಟ್ಟು ಅವನಿಗೇನೋ ಅವನ ಕೆಲಸ ಆಗ್ಬೇಕು, ಪಕ್ಕ ಸ್ವಾರ್ಥಿ ಅವನು. ಅವನು ಈ ಮಟ್ಟಕ್ಕೆ ಇಳಿಬೋದು ಅಂತ ಅಂದಾಜಿತ್ತು. ಅವನು ಈ ಜನ್ಮದಲ್ಲಿ ಸರಿ ಹೋಗಲ್ಲ ಕಣ. ಬಟ್ ಇವಾಗ ಏನ್ ಮಾಡೋದು? ಇದು ಮಲ್ಲಿ ಜೀವನ ಕಣ. ನಾವು ಆ ಆಂಗಲಲ್ಲಿ ಯೋಚನೆ ಮಾಡ್ಬೇಕಲ್ವಾ? ಎಂತ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಡ್ತೀವೋ. ಗೆಳೆಯ, ಈಗ ಅತ್ತಿಗೆ ಕೇಳಿದ್ರು ಏನಂತ ಹೇಳೋದು? ನನಗಂತೂ ಅವ್ರನ್ನ ಫೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಗೆಳೆಯ ಪ್ಲೀಸ್, ನೀನೇ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಿ. ನಾ ಬರ್ತೀನಿ ಸರ್, ಕೆಲಸ ಆಯ್ತು. ಅವರೆಲ್ಲಿ? ಕಾಫಿ ಕೇಳಿ. ಏನಾಯ್ತಂತೆ? ನನಗೆ ಗೊತ್ತಿತ್ತು ಅವ್ರಿಷ್ಟು ಈಸಿಯಾಗಿ ಒಪ್ಪಲ್ಲ ಅಂತ. ಕೊನೆಗೂ ನನ್ನ ಭಯ ನಿಜ ಆಗೋಯ್ತು. ಅವ್ರು ಎಂಥವ್ರು ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಕೀಳ್ಮಟ್ಟಿಗೆ ಇಳಿತಾರೆ, ಈ ರೀತಿ ನಡ್ಕೋತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸಹಿ ಆಗುತ್ತೆ. ಇಂಥವನೊಬ್ಬ ನಮ್ಮ ಮನೇಲಿ ಹುಟ್ಬಿಟ್ಟಲ್ಲ ಅಂತ ನಾಚಿಕೆ ಆಗುತ್ತೆ. ಅದು ನಮಗಷ್ಟೇ ಗೊತ್ತಮ್ಮವ್ರೆ. ನಮ್ಮವರು ತಮ್ಮವರು ಅನ್ನೋದು ಅವ್ರಿಗೆ ಅದು ಯಾವುದು ಇಲ್ವೇ ಇಲ್ಲ. ಎಲ್ಲ ಲಿಮಿಟ್ಸ್ನು ಕ್ರಾಸ್ ಮಾಡ್ಬಿಟ್ಟಿದ್ದಾರೆ.
ಅಲ್ಲ ನೀವೆಲ್ಲನೂ ಬರ್ದ್ಕೊಟ್ಟು ಬಂದ್ಮೇಲೂ ಅವ್ರ ದಾಹ ತೀರಿಲ್ಲ ನೋಡಿ. ಮಲ್ಲಿಗೆ ಏನಂತ ಹೇಳೋದು? ಮಲ್ಲಿಗೆ ಈ ವಿಷಯ ಗೊತ್ತಾದ್ರೆ ಭಾವನಿಗೆ ಇದರಿಂದ ತೊಂದರೆ ಆಗ್ತಾ ಇದೆ, ನನ್ನ ಮದ್ವೆನೇ ಬೇಡ ಅಂತ ಕೂತ್ಕೊಂಡ್ಬಿಡ್ತಾಳೆ. ಅವಳೇನು ನನಗೆ ಗೊತ್ತು, ಅವಳು ತನಗಿಂತ ಹೆಚ್ಚಾಗಿ ನಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾಳೆ. ನೀವ್ ಹೇಳಿದಂತೂ ನಿಜ, ಅವ್ರು ನಮ್ಮನ್ನಂತೂ ಬಿಟ್ಕೊಡಲ್ಲ. ಬಟ್ ಹಾಗಾಗ್ಬಾರ್ದಲ್ವಾ? ಅವಳ ಜೀವನ ಸರಿ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅದು ಕೈ ತಪ್ಪು ಹೋಗ್ಬಾರ್ದಲ್ವಾ? ಅದು ಅಲ್ಲದೆ ನಾವು ಸುನಿಲ್ನ ಒಪ್ಕೊಂಡ್ಮೇಲೆ ಅವಳು ಅವನಿಗೆ ಇನ್ನಷ್ಟು ಹತ್ರ ಆಗಿದ್ದಾಳೆ. ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದಾಳೆ, ಕನಸು ಕಾಣ್ತಿದ್ದಾಳೆ. ಈಗ ಏನಾದ್ರೂ ವ್ಯತ್ಯಾಸ ಆದ್ರೆ ಅವಳು ಎಲ್ಲದ್ರ ಬಗ್ಗೆ ನಂಬಿಕೆ ಕಳ್ಕೊಂಡ್ಬಿಡ್ತಾಳೆ. ಅವಳು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಾಳ ಅಂತ ಭಯ ಆಗ್ತಾ ಇದೆ ನನಗೆ. ಇಲ್ಲ ಭೂಮಿಕಾ, ಅವಳು ಎಲ್ಲಾನು ನೋಡ್ಬೇಕು, ಅವಳು ಎಲ್ಲಾನು ಸಿಗ್ಬೇಕು, ಅವಳು ಚೆನ್ನಾಗಿರ್ಬೇಕು. ಅವಳ ಆಸೆ ಕನಸು ಎಲ್ಲ ಮುಗಿದೋಗ್ಬಾರ್ದು. ಮತ್ತೀಗ ಏನ್ ಮಾಡ್ತೀರಾ ನೋಡಿ, ಜಾಗ ಮಾತ್ರ ಅವ್ರ ಹೆಸರಿಗೆ ಬರ್ದು ಕೊಡ್ಬೇಡಿ. ಅವ್ರ ಆಸೆಗೆ ಮಿತಿನೇ ಇಲ್ಲ. ಆ ತಪ್ಪು ಮಾತ್ರ ಮಾಡ್ಬೇಡಿ ಗೌತಮರೇ, ಪ್ಲೀಸ್. ಅಲ್ಲ ಜೈ, ನಿನ್ನ ಹತ್ರ ಎಲ್ಲ ಇದೆ. ಗೆಳೆಯ ನಿನಗೆಲ್ಲ ಕೊಟ್ಟಿದ್ದಾನೆ, ಇನ್ನೇನು ಬೇಕು ಜೈ ನಿನಗೆ? ಕಡೆಗೂ ಇಷ್ಟು ಬೇಗ ದಾರಿಗೆ ಬಂದ್ಬಿಟ್ರಲ್ಲ ಬ್ರೋ. ಬಿಸ್ನೆಸ್ ಮಾತಾಡೋಣ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಹೇಳು. ನಿಂತ್ಕೊಂಡೆ ಮಾತಾಡ್ತೀರಾ? ಸರಿ ಆಯ್ತು. ಆಕ್ಚುಲಿ ಬ್ರೋ, ನನಗೆ ಇಷ್ಟು ವರ್ಷ ತಲೆಯಲ್ಲಿ ತುಂಬಾನೇ ಒಂದು ದೊಡ್ಡ ಕೊರಗಿತ್ತು. ಏನು ಅಂತಂದ್ರೆ ಎಲ್ಲ ಇದೆ, ಆದ್ರೆ ಮುಖ್ಯವಾಗಿ ಬೇಕಾಗಿರೋದೇ ಇಲ್ಲ. ಈ ಕೊಹಿನೂರ್ ವಜ್ರ ಇರೋ ಕಿರೀಟ ಇದೆ ಗೊತ್ತಾ? ಆ ಕಿರೀಟ ಚಿನ್ನದೇ ಆಗಿರ್ಬೋದು, ಆದ್ರೆ ಅದ್ರಲ್ಲಿ ವಜ್ರನೇ ಇಲ್ಲ ಅಂತಂದ್ರೆ ಆ ಕಿರೀಟಕ್ಕೆ ಏನ್ ಬೆಲೆ? ನೀವೇ ಹೇಳಿ. ನೀವುಗಳೆಲ್ಲ ಏನೋ ನನ್ನ ತಲೆಗೆ ಕಿರೀಟ ತೊಡಸ್ಬಿಟ್ರೆ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಅದ್ರಲ್ಲಿ ಇರ್ಬೇಕಾಗಿರೋ ಮುಖ್ಯವಾದ ವಸ್ತುನ ನೀವೇ ಕಿತ್ಕೊಂಡು ಹೋಗ್ಬಿಟ್ರಲ್ಲ, ಅದು ಮಿಸ್ಸಿಂಗ್. ಅದೇ ಇಲ್ಲ ಅಂದಮೇಲೆ ನನ್ನ ಖುಷಿ, ನನ್ನ ಸೆಲೆಬ್ರೇಷನ್ ಎಲ್ಲ ಹೇಗೆ ಕಂಪ್ಲೀಟ್ ಆಗುತ್ತೆ? ನೀವೇ ಹೇಳಿ. ಕರೆಕ್ಟ್ ಬ್ರೋ, ನೀವು ಹೇಳಿದ್ದು. ನನ್ನ ಹತ್ರ ಎಲ್ಲ ಇದೆ, ಆದರೆ ನಮ್ಮಪ್ಪನ ಸಮಾಧಿ ಒಂದು ಬಿಟ್ಟು. ಅದು ನನ್ನ ಪಾಲಿಗೆ ಕೊಹಿನೂರು ವಜ್ರ. ಅದು ನನ್ನ ಅಂಡರಲ್ಲಿ ಇಲ್ವಲ್ಲ ಅನ್ನೋದೇ ಕೊರತೆ ಬ್ರೋ. ನನ್ನ ಪಾಲಿನ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ನನಗೆ. ಅದೊಂದೇ ಒಂದನ್ನ ನನ್ನ ಹೆಸರು ಮಾಡಿಕೊಟ್ರೆ ನೀವು ಕೇಳ್ತಿರೋ ಡಿವೋರ್ಸ್ ಪೇಪರ್ ಮೇಲೆ ನಾನೇ ಖುಷಿಯಿಂದ ಸೈನ್ ಹಾಕೊಡ್ತೀನಿ.